FSL ಹೋಯ್ತಾ ಮೊನ್ನೆ ಒಂದು ಬುರುಡೆ ಸಿಕ್ಕಿದ್ದು ಆಸ್ತಿ ಸಿಕ್ಕಿದ್ದು ತಾವೆಲ್ಲ ನೋಡಿದಿರಲ್ಲ, ಅದು FSL ಗೆ ಕಳಿಸಿದ್ದಾರೆ. ದೇಶದ ಒಂದು ಪ್ರತಿಷ್ಠಿತ FSL ಕಳಿಸಿದ್ದಾರೆ. ಎಲ್ಲಿ ಕಳಿಸಿದ್ದಾರೆ ಅನ್ನೋದನ್ನ ರಿವೀಲ್ ಮಾಡಕೂಡದು. ಇಟ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್. ಈ ವ್ಯಕ್ತಿ ಏನ್ ಮಾಡಿದ್ದಾನೆ, ಮಂಜುನಾಥ್ ಗೌಡ ತನ್ನ ಪರ್ಸನಲ್ ಮೊಬೈಲ್ ನಲ್ಲಿ, ಅವನ ಹತ್ರ 2 ಮೊಬೈಲ್ ಇದೆ, ಒಂದು ಐಫೋನ್ ಇದೆ, ಇನ್ನೊಂದು ಆಂಡ್ರಾಯ್ಡ್ ಇದೆ. ತನ್ನ ಪರ್ಸನಲ್ ಮೊಬೈಲ್ ನಲ್ಲಿ ಎಷ್ಟು ಬಾಕ್ಸ್ ಹೋದು, ಯಾವ FSL ಗೆ ಹೋಯ್ತು ಅನ್ನೋದನ್ನ ಕ್ಲಿಕ್ ಮಾಡಿ ಫೋಟೋ ತೆಗೆದು ಈ ವೀರೇಂದ್ರ ಜೈನ್ ಸಿಂಡಿಕೇಟ್ ಇದೆಯಲ್ಲ ಅವ್ರಿಗೆಲ್ಲರಿಗೂ ಕಳಿಸಿದ್ದಾನೆ. ಭೀಮನಿಗೆ ಪದೇ ಪದೇ ಹೆದರಿಸಿದ್ದಾರೆ. ಆನಂತರ ಯಾವುದೋ ಒಂದು ಸಂದರ್ಭದಲ್ಲಿ ನಿನಗೆ ಜೈಲು ಶಿಕ್ಷೆ ಆಗತ್ತೆ, ನಿರಂತರ ನೀನು ಜೀವನ ಪೂರ್ತಿ ಜೈಲಿನಲ್ಲಿ ಕೊಳಿತೀಯ ನೀನು ಅಂತೆಲ್ಲ ಹೆದರಿಸಿದ್ದಾರೆ. ಹೆದರಿಸಿ ನೀನು ಹೀಗೆ ಮಾತಾಡಬೇಕು ಅಂತ ಅದೇ ಮಂಜುನಾಥ್ ಗೌಡ ಅಧಿಕಾರಿ ಈ ತರ ಮಾತಾಡೋದಕ್ಕೆ ಹೇಳಿ ಪರ್ಸನಲ್ ಮೊಬೈಲ್ ನಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ. ದೂರನ್ನು ಕೂಡ SITಯ ಹಿರಿಯ ಅಧಿಕಾರಿಗಳಿಗೆ, ಆಫೀಷಿಯಲ್ ಮೇಲ್ಗೆ ನ್ಯಾಯವಾದಿಗಳು ದೂರನ್ನು ಕೊಟ್ಟಿದ್ದಾರೆ. ಮಂಜುನಾಥ್ ಗೌಡನ ವರ್ತನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನನಗೆ ಇದಕ್ಕಿಂತನೂ ಶಾಕಿಂಗ್ ಆಗೋದು ಏನಂತ ಹೇಳಿದ್ರೆ, ಈ ಮಂಜುನಾಥ್ ಗೌಡ ಹೇಗೆ ಇದು SITಯಲ್ಲಿ ನುಸುಳ್ಕೊಂಡ ಅಂತ. ಆ ಸತೀಶ್ ನಾಯಕನ ಹೆಸರಿನಲ್ಲೇ ಈ ಮಂಜುನಾಥ್ ಗೌಡ ಅನ್ನೋ ಅಧಿಕಾರಿ ಬೇನಾಮಿ ಆಸ್ತಿ ಮಾಡಿದ್ದಾರೆ. ಅದರ ಎಲ್ಲಾ ವಿವರ ನಮ್ಮ ಹತ್ರ ಇದೆ. ಅಜಿತ್ ಜೈನ್ ಅಲಿಯಾಸ್ ಅಜಿತ್ ಹನುಮಕ್ನವ್ರು ಈ ಸಿಂಡಿಕೇಟ್ ಅಲ್ಲಿ ಯಾರ್ಯಾರು ಅರೆಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ, ವಸಂತ್ ಗಿಳಿಯಾರ್, ಅಜಿತ್ ಜೈನ್ ಅಲಿಯಾಸ್ ಅಜಿತ್ ಹನುಮಕ್ನವರ್. ಆ ಚಾನಲ್ ಬಗ್ಗೆ ರೆಸ್ಪೆಕ್ಟ್ ಇದೆ ನನಗೆ. ಆನಂತರ ರಾಕೇಶ್ ಶೆಟ್ಟಿ, ಇದರಲ್ಲಿ ಇವನು ಯಾರ್ಯಾರು ಮಾಹಿತಿ ಕೊಡ್ತಾ ಇದ್ದಾನೆ ಅಂತ ಹೇಳಿ, ರಾಕೇಶ್ ಶೆಟ್ಟಿ ಅನ್ನೋನಿಗೆ ನಕಲಿ ಪತ್ರಕರ್ತ, ಅವನಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಆನಂತರ ಈ ಏನೇನು ಇವರು ಜೀತು ಜೈನ್, ದರ್ಶನ್ ಜೈನ್, ಮಹಾವೀರ್ ಜೈನ್, ಇವರೆಲ್ಲರಿಗೂ ಕೂಡ ಇವನು ಯಾರು ಮಂಜುನಾಥ್ ಗೌಡ ಮೆಸೇಜ್ಗಳನ್ನ ಎಲ್ಲ ಹಾಕ್ತಾ ಇದ್ದಾನೆ. ಕೇಸು ವಾಪಸ್ ತಗೋ ನೀನು ಅಂತನೂ ಕೂಡ ಹೇಳಿದ್ದಾರೆ, ಹೆದರಿಸಿದ್ದಾರೆ. ನೀನು ವಾಪಸ್ ತಗೋತೀನಿ ಅಂತ ವಿಡಿಯೋ ಮಾಡುವಂತ ಹೇಳಿಸಿದ್ದಾರೆ. ಭೀಮನಿಗೆ ಆ ರೀತಿ ಯಾವುದೇ ರೀತಿಯಾದಂತಹ ಕೆಟ್ಟ ಹವ್ಯಾಸಗಳು ಇದ್ದಿದ್ದಿಲ್ಲ. ನನಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ. ಮುಂಚೆ ಮುಲ್ಲಾ ಅಂತ ಇದ್ರು, ಆಮೇಲೆ ಕಳ್ಳ ಅಂತ ಹೇಳಿದ್ರು, ಈಗ ಕ್ರಿಶ್ಚಿಯನ್ ಅಂತೆ. ಇವ್ರೇನು ಹೋಗಿ ನೋಡಿದಾರ? ಮಹಾಬಳ ಶೆಟ್ಟಿ ಏನಂತ ಹೇಳಿದ್ರೆ, ಸೌಜನ್ಯ ಕೇಸಲ್ಲಿ ಸುಮ್ಮನೆ ಯಾರಿಗೆ ಸಂತೋಷ್ ರಾವ್ಗೆ ಒಂದು ಇದರಲ್ಲಿ ಏನೋ ಪ್ರೈವೇಟ್ ಪಾರ್ಟ್ ನಲ್ಲಿ ಗಾಯ ಇದೆ ಅಂತ ಹೇಳಿ ಸುಳ್ಳು ಬರೆದು ಕೊಟ್ಟಂತವನು, ಅವನ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳಿ CBI ದವರು ಹೇಳಿದ್ದಾರೆ. ವೀಕ್ಷಕರೇ, ಸೌಜನ್ಯ ಪ್ರಕರಣ, ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಮತ್ತು ಅದರ ನಂತರದಲ್ಲಿ ಧರ್ಮಸ್ಥಳದ ಹಲವಷ್ಟು ಅಸಂಖ್ಯಾತ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿರುವಂತಹ ಹೋರಾಟಗಾರರು ಮತ್ತು ಮಾಜಿ ಪೊಲೀಸ್ ಅಧಿಕಾರಿ ಕೂಡ ಆಗಿರತಕ್ಕಂತಹ ಗಿರೀಶ್ ಮಟ್ಟಣ್ಣನವರು ನಮ್ಮ ಜೊತೆಗಿದ್ದಾರೆ. ಸರ್, ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಇವತ್ತು 9ನೇ ಪಾಯಿಂಟಿಗೆ ಹೋಗಿದ್ದಾರೆ. ಸೊ ಭೀಮನಿಗೆ ಸದ್ಯಕ್ಕೆ ನಮಗೆ ಬಂದಿರೋಂತಹ ಮಾಹಿತಿ ಏನಂದ್ರೆ, ಭೀಮನಿಗೆ ಪೊಲೀಸ್ ಒತ್ತಡ ತರ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಆತನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಕೆಲವೊಂದು ಜಾಗಗಳಲ್ಲಿ ಸಾಕ್ಷ್ಯಗಳು ಸಿಗುವಂತಹ ಹಂತದಲ್ಲಿ ಆತನಿಗೆ ಕಾಣದೇ ಇರೋ ತರ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೂಡ ಇದೆ. ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಆತನ ಮೇಲೆ ಒತ್ತಡ ಕೂಡ ಹೇರ್ತಾ ಇದ್ದಂಥದ್ದು ಇವತ್ತು ಬೆಳಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ಮಾಹಿತಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಭೀಮನಿಗೆ ಮಂಜುನಾಥ್ ಗೌಡ ಅಂತ SITಯ 20 ಅಧಿಕಾರಿಗಳ ತಂಡದಲ್ಲಿ ಇರ್ತಕ್ಕಂತಹ ಒಬ್ಬ ಅಧಿಕಾರಿ ಮಂಜುನಾಥ್ ಗೌಡ ಅಂತ ಶಿರ್ಸಿಯಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ನಮಗೆ ಬಂದಂತಹ ಕೆಲವೊಂದಿಷ್ಟು ಮಾಹಿತಿಗಳು ಬಹಳ ಎಲ್ಲರನ್ನು ಕೂಡ ಆಘಾತಕ್ಕೆ ಒಳಪಡಿಸ್ತಾ ಇದೆ. ಮೊದಲನೇದಾಗಿ ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಂಜುನಾಥ್ ಗೌಡ ಅನ್ನುವಂತ ಅಧಿಕಾರಿ ಭೀಮನಿಗೆ ನಿನ್ನೆ ಅಂದ್ರೆ 2 ದಿನದ ಹಿಂದೆ ಕಾರ್ಯಾಚರಣೆ ಮಾಡಬೇಕಾದ್ರೆ ಅಲ್ಲಿ ಪದೇ ಪದೇ ಹೆದರಿಸಿದ್ದಾರೆ. ಆನಂತರ ಯಾವುದೋ ಒಂದು ಸಂದರ್ಭದಲ್ಲಿ ನಿನಗೆ ಜೈಲು ಶಿಕ್ಷೆ ಆಗತ್ತೆ, ನಿರಂತರ ನೀನು ಜೀವನ ಪೂರ್ತಿ ಜೈಲಿನಲ್ಲಿ ಕೊಳಿತೀಯ ನೀನು ಅಂತೆಲ್ಲ ಹೆದರಿಸಿದ್ದಾರೆ. ಹೆದರಿಸಿ ನೀನು ಹೀಗೆ ಮಾತಾಡಬೇಕು ಅಂತ ಅದೇ ಮಂಜುನಾಥ್ ಗೌಡ ಅಧಿಕಾರಿ ಈ ತರ ಮಾತಾಡೋದಕ್ಕೆ ಹೇಳಿ ಪರ್ಸನಲ್ ಮೊಬೈಲ್ ನಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ನ್ಯಾಯವಾದಿಗಳಿಗೆ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ನೋಡಿ, ಆ ನ್ಯಾಯವಾದಿಗಳಿಗೆ KV ಧನಂಜಯ ಸರ್ ಟೀಮ್ ಏನಿದೆ, ಅವ್ರಿಗೆ ಎಲ್ಲ ಅಧಿಕಾರಗಳು ಕೂಡ ಇದೆ. ಏನೇನಾಯ್ತು ಅಂತ ಕೇಳುವಂತಹ ಒಂದು ಕಾನೂನುಬದ್ಧ ಅಧಿಕಾರ ನ್ಯಾಯವಾದಿಗಳಿಗಿದೆ. ಅವ್ರ ಮುಂದೆ ಬಹುಶಃ ಅವನ್ನೆಲ್ಲ ಹೇಳ್ಕೊಂಡಿದ್ದಾನೆ.
ಅದಾದ ನಂತರ ನಿನ್ನೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಬರೀ ಆರೋಪ ಅಲ್ಲ, ದೂರನ್ನು ಕೂಡ SITಯ ಹಿರಿಯ ಅಧಿಕಾರಿಗಳಿಗೆ, ಆಫೀಷಿಯಲ್ ಮೇಲ್ಗೆ ನ್ಯಾಯವಾದಿಗಳು ದೂರನ್ನು ಕೊಟ್ಟಿದ್ದಾರೆ. ಮಂಜುನಾಥ್ ಗೌಡನ ವರ್ತನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಈಗ ಆತನನ್ನ ದೂರ ಇಡಲಾಗುವುದು ಅಂತ ಹೇಳಿ ಒಂದು ಅಫಿಷಿಯಲಿ ಒಂದು ಮಾಹಿತಿನೂ ಕೂಡ ಒಂದು ಕಮ್ಯುನಿಕೇಶನ್ ಆಗಿದೆ ಅಂತ ಹೇಳ್ತಾರೆ. ಅದನ್ನ ಅಡ್ವೊಕೇಟೇ ರಿಲೀಸ್ ಮಾಡಬೇಕು ಅಂತ ಪತ್ರಿಕಾ ಪ್ರಕಟಣೆ ಮುಖಾಂತರ ಅವರೇ ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನನಗೆ ಇದಕ್ಕಿಂತನೂ ಶಾಕಿಂಗ್ ಆಗೋದು ಏನಂತ ಹೇಳಿದ್ರೆ, ಈ ಮಂಜುನಾಥ್ ಗೌಡ ಹೇಗೆ ಇದು SITಯಲ್ಲಿ ನುಸುಳ್ಕೊಂಡ ಅಂತ. ಯಾಕಂತ ಹೇಳಿದ್ರೆ, ಮಂಜುನಾಥ್ ಗೌಡ ಅಧಿಕಾರಿ ಹೊನ್ನಾವರದಲ್ಲಿ ಅತಿ ಹೆಚ್ಚು ಅಕ್ರಮ ಆಸ್ತಿಯನ್ನ ಮಾಡಿದ್ದಾರೆ ಹೊನ್ನಾವರದಲ್ಲಿ. ಆತನ ಜೊತೆಗೆ ಇನ್ನೊಬ್ಬ ಹೆಡ್ ಕಾನ್ಸ್ಟೇಬಲ್ ಸತೀಶ್ ನಾಯಕ್ ಅಂತ. ಆ ಸತೀಶ್ ನಾಯಕ್ನು ಕೂಡ ನಾವು ಹೀಸ್ ಪಾರ್ಟ್ ಆಫ್ SIT ಅಡಿಷನಲ್ 9 ಜನ ತಗೊಂಡ್ರಲ್ಲ ನೋಡಿ. ಮೊದಲೇ ಹಂತದಲ್ಲಿ 4 ಜನ IPS ಅಧಿಕಾರಿಗಳು. ಸೊ ಸೆಕೆಂಡ್ ಹಂತ 2ನೇ ಫೇಸ್ ನಲ್ಲಿ 20 ಜನ ಅಧಿಕಾರಿಗಳು, ಅಂದ್ರೆ DYSP, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ 2ನೇ ಹಂತದಲ್ಲಿ ತಗೊಂಡ್ರು. 3ನೇ ಹಂತದಲ್ಲಿ 9 ಜನ ಹೆಡ್ ಕಾನ್ಸ್ಟೇಬಲ್ ಗಳನ್ನ PC ಗಳನ್ನ ತಗೊಂಡ್ರು. ಒಬ್ರು PSI ಇದ್ದಾರೆ ಅದರಲ್ಲಿ ಈ ಸತೀಶ್ ನಾಯಕ್ ಕೂಡ ಇದ್ದಾನೆ. ಇವರಿದ್ದು ಎಲ್ಲಿ, ಶಿರ್ಸಿಯಲ್ಲಿ. ಸತೀಶ್ ನಾಯಕ್ ಕೆಲಸ ಮಾಡ್ತಿದ್ದದ್ದು ಆ ಕಡೆ ಹೊನ್ನಾವರ, ಉತ್ತರ ಕನ್ನಡದಲ್ಲಿ. ಆ ನಂತರ ಆ ಸತೀಶ್ ನಾಯಕನ ಹೆಸರಿನಲ್ಲೇ ಈ ಮಂಜುನಾಥ್ ಗೌಡ ಅನ್ನೋ ಅಧಿಕಾರಿ ಬೇನಾಮಿ ಆಸ್ತಿ ಮಾಡಿದ್ದಾರೆ. ಅದರ ಎಲ್ಲಾ ವಿವರ ನಮ್ಮ ಹತ್ರ ಇದೆ. ಅಂತ ಕರಪ್ಟ್ ಅಧಿಕಾರಿ. ಆನಂತರ ಬೇಕಾದ್ರೆ ಕೇಳ್ಕೊಳ್ಳಿ ನೀವು, ಕಾರವಾರದ SP ಸಾಹೇಬರು ಅವನನ್ನ ಇಲಾಖೆಯಿಂದನೇ ತೆಗಿಬೇಕು ಅಂತ ವರದಿಯನ್ನ ಕೊಟ್ಟಿದ್ದಾರೆ ಈ ಹಿಂದೆ. ಮಂಗಳೂರಿನ SP ಅಂದ್ರೆ ಕಮಿಷನರ್ ಸಾಹೇಬರಾದಂತಹ ನಮ್ಮ ಸುಧೀರ್ ಕುಮಾರ್ ರೆಡ್ಡಿ ಸಾಹೇಬರು ಭಟ್ಕಳದಲ್ಲಿ ASP ಆಗಿದ್ದಾಗ ಇವನನ್ನ ಸಸ್ಪೆಂಡ್ ಮಾಡಿದ್ರು. ಈ ಹಸುಗಳನ್ನ ಸಾಗಣೆ ಮಾಡ್ತಾರಲ್ಲ, ಅಕ್ರಮವಾಗಿ ಸಾಗಣೆ ಮಾಡ್ತಾರಲ್ಲ, ಅದರುಗಳಲ್ಲಿ ಮಂತ್ಲಿ ತಗೊಳ್ತಾ ಇರುವಂತ ಸಂದರ್ಭದಲ್ಲಿ ಸಿಕ್ಕಿಬಿದ್ದಂತ ಇದೇ ಮಂಜುನಾಥ್ ಗೌಡನನ್ನ ಸಸ್ಪೆನ್ಷನ್ ಮಾಡಿದ್ರು. ಅಂತಹ ಕರಪ್ಟ್ ಅಧಿಕಾರಿ ಹೇಗೆ ಬಂದ್ರು ಇಬ್ರು, ಮತ್ತೆ ಸತೀಶ್ ನಾಯಕ್ ಮತ್ತೆ ಮಂಜುನಾಥ್ ಗೌಡ. ನಿನ್ನೆವರೆಗೂ ಒಂದಷ್ಟು ಮಾತುಗಳು ಏನ್ ಕೇಳಿ ಬರ್ತಾ ಇತ್ತು ಅಂದ್ರೆ, SIT ತಂಡದಲ್ಲಿ ಇರುವಂತಹವರು ಎಲ್ಲರೂ ಸಚ್ಚಾರಿತ್ರ್ಯ ಉಳ್ಳವರು, ಇವರೆಲ್ಲರನ್ನು ಒಂದು ಒಳ್ಳೆ ಇದಿದೆ ಅನ್ನೋಂಥದ್ದು ಕೇಳಿ ಬರ್ತಾ ಇತ್ತು. ಆದ್ರೆ ನಿನ್ನೆಯ ನಂತರ ಈತ ಮಂಜುನಾಥ್ ಗೌಡ ಪ್ರಮುಖ ಸಾಕ್ಷಿಗೆ ಹೆದರಿಸಿ ಇದ್ ಮಾಡಿರುವಂತಹ ಮಾಹಿತಿಗಳು ಹೊರಬಿದ್ದ ನಂತರ ಆತನ ಬಗ್ಗೆ ಒಂದು ಮೇಜರ್ ಆಗಿ ಈ ತರದೆಲ್ಲ ಇದ್ ಬರ್ತಾ ಇದೆ. ನೀವು ಹೋರಾಟಗಾರರಾಗಿ ಆತ ನೇಮಿಸಿರುವಂತಹ ಅಧಿಕಾರಿಗಳ ಬಗ್ಗೆ ನಿಮ್ಗೆ ಮಾಹಿತಿ ಇತ್ತ? ಎಷ್ಟು ಜನ? ಇಲ್ಲ ನೋಡಿ, ನಮಗೆ ನಾವು ಎಲ್ಲರ ಮೇಲೂ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ನಮ್ಗೆ ಈಗಲೂ ಕೂಡ ಹಿರಿಯ ಅಧಿಕಾರಿಗಳ ಬಗ್ಗೆ, IPS ಅಧಿಕಾರಿಗಳು ಏನಿದ್ದಾರೆ, ನಮಗೆ ಸಹಜವಾಗಿ ನಂಬಿಕೆ ಇದೆ. ನಾವು ಅದನ್ನ ನಾವೇನು ಪ್ರಶ್ನೆ ಮಾಡ್ತಾ ಇಲ್ಲ. ಎಲ್ಲರ ಮೇಲೂ ನಾವು ಬೆಟ್ ಮಾಡಿ ತೋರ್ಸಕ್ಕಾಗ್ತಾ ಇಲ್ಲ. ಆದರೆ ಈ ಮಂಜುನಾಥ್ ನನಗೆ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು. ಆ ರಿಪೋರ್ಟ್ ನೋಡಿ, ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ. ಗಿರೀಶ್ ಅವ್ರು, ನಿಮಗೆ ಹೆಂಗೆ ಗೊತ್ತಾಗಲಿಲ್ಲ ಇವನ್ ಬಗ್ಗೆ? ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು, ನೀವು ವೆರಿಫೈ ಮಾಡ್ಬೇಕಿತ್ತಲ್ಲ ಅಂತ ಹೇಳಿ. ಸ್ವತಃ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಅವನ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಆ ನಂತರ ಇವನು ಏನ್ ಮಾಡಿದ್ದಾನೆ ಮಂಜುನಾಥ್ ಗೌಡ, FSLಗೆ ಹೋಯ್ತಾ. ಮೊನ್ನೆ ಒಂದು ಬುರುಡೆ ಸಿಕ್ಕಿದ್ದು, ಆಸ್ತಿ ಸಿಕ್ಕಿದ್ದು ತಾವೆಲ್ಲ ನೋಡಿದಿರಲ್ಲ, ಅದು FSLಗೆ ಕಳಿಸಿದ್ದಾರೆ. ದೇಶದ ಒಂದು ಪ್ರತಿಷ್ಠಿತ FSL ಕಳಿಸಿದ್ದಾರೆ. ಎಲ್ಲಿ ಕಳಿಸಿದ್ದಾರೆ ಅನ್ನೋದನ್ನ ರಿವೀಲ್ ಮಾಡಕೂಡದು. ಇಟ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್. ಈ ವ್ಯಕ್ತಿ ಏನ್ ಮಾಡಿದ್ದಾನೆ ಮಂಜುನಾಥ್ ಗೌಡ, ತನ್ನ ಪರ್ಸನಲ್ ಮೊಬೈಲ್ ನಲ್ಲಿ, ಅವನ ಹತ್ರ 2 ಮೊಬೈಲ್ ಇದೆ, ಒಂದು ಐಫೋನ್ ಇದೆ, ಇನ್ನೊಂದು ಆಂಡ್ರಾಯ್ಡ್ ಇದೆ. ತನ್ನ ಪರ್ಸನಲ್ ಮೊಬೈಲ್ ನಲ್ಲಿ ಎಷ್ಟು ಬಾಕ್ಸ್ ಹೋದು, ಯಾವ FSLಗೆ ಹೋಯ್ತು ಅನ್ನೋದನ್ನ ಕ್ಲಿಕ್ ಮಾಡಿ ಫೋಟೋ ತೆಗೆದು ಈ ವೀರೇಂದ್ರ ಜೈನ್ ಸಿಂಡಿಕೇಟ್ ಇದೆಯಲ್ಲ ಅವ್ರಿಗೆಲ್ಲರಿಗೂ ಕಳಿಸ್ತಿದ್ದಾನೆ. ಅಲ್ಲಿವರೆಗೂ ನಮಗೆ ಮಾಹಿತಿ ಇದೆ. ಓಕೆ, ಈಗ ಏನಂದ್ರೆ SIT ಟೀಮ್ ನಲ್ಲಿ ಈ ತರ ಇಷ್ಟೊಂದು ಆರೋಪಗಳು ಬಂದಾಗ SIT ಟೀಮ್ ನಲ್ಲಿ ಮೊಬೈಲ್ ಫೋನ್ ಗಳನ್ನ ತನಿಖೆಯ ಸಂದರ್ಭದಲ್ಲಿ ಯಾಕೆ ಯೂಸ್ ಮಾಡ್ತಾರೆ? ಅದ್ರ ಬಗ್ಗೆ ನೀವು ಯಾಕೆ ವಾಯ್ಸ್ ರೈಸ್ ಮಾಡಿದ್ರೆ ಇಲ್ಲಿ? ಅಲ್ಲ, ಅದಕ್ಕೆ ನಾವು ಹೇಳ್ತಾ ಇದೀವಿ. ಈಗ ಫಸ್ಟ್ ಟೈಮ್ ನಾವು ಈಗ ನೋಡಿ, ನಿನ್ನೆ ರಾತ್ರಿ ಬೆಳಗ್ಗೆ ನಮ್ಗೆ ಗೊತ್ತಾಯ್ತು ಈ ವಿಷಯ. ಆ ಪತ್ರಿಕಾ ಪ್ರಕಟಣೆ ನೋಡ್ಕೊಂಡು ನಮ್ಗೆ ಗೊತ್ತಾಯ್ತು. ಹಿಂಗಾಗಿ ಇದು ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇದ್ದೇನೆ ನಿಮ್ಮ ಜೊತೆಗೆ. ದಿಸ್ ದ ಫಸ್ಟ್ ಮೀಡಿಯಾ ಇಂಟ್ರಾಕ್ಷನ್. ಸಾಕಷ್ಟು ಸಾರಿ ಅವನು ಹೆದರ್ಸಿದ್ದಾನೆ. ಮತ್ತೆ ಈಸ್ ರಿವೀಲಿಂಗ್ ಎವ್ರಿಥಿಂಗ್, ಪ್ರತಿಯೊಂದನ್ನು ಕೂಡ. ಅಜಿತ್, ನಾನು ಹೆಸರು ಹೇಳ್ಬಿಡ್ತೇನೆ ಕೇಳಿ, ಅಜಿತ್ ಜೈನ್ ಅಲಿಯಾಸ್ ಅಜಿತ್ ಹನುಮಕ್ನವ್ರು. ಈ ಸಿಂಡಿಕೇಟ್ ಅಲ್ಲಿ ಯಾರ್ಯಾರು ಅರೆಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ, ವಸಂತ್ ಗಿಳಿಯಾರ್, ಅಜಿತ್ ಜೈನ್ ಅಲಿಯಾಸ್ ಅಜಿತ್ ಹನುಮಕ್ನವರ್. ಆ ಚಾನಲ್ ಬಗ್ಗೆ ರೆಸ್ಪೆಕ್ಟ್ ಇದೆ ನನಗೆ. ಆ ನಂತರ ರಾಕೇಶ್ ಶೆಟ್ಟಿ, ಇದರಲ್ಲಿ ಇವನು ಯಾರ್ಯಾರು ಮಾಹಿತಿ ಕೊಡ್ತಾ ಇದ್ದಾನೆ ಅಂತ ಹೇಳಿ, ರಾಕೇಶ್ ಶೆಟ್ಟಿ ಅನ್ನೋನಿಗೆ, ನಕಲಿ ಪತ್ರಕರ್ತ, ಅವನಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಆ ನಂತರ ಈ ಏನೇನು ಇವರು ಜೀತು ಜೈನ್, ದರ್ಶನ್ ಜೈನ್, ಮಹಾವೀರ್ ಜೈನ್, ಇವರೆಲ್ಲರಿಗೂ ಕೂಡ ಇವನು ಯಾರು
ಮಂಜುನಾಥ್ ಗೌಡ ಮೆಸೇಜ್ಗಳನ್ನ ಎಲ್ಲ ಹಾಕ್ತಾ ಇದ್ದಾನೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅವನನ್ನ ಅರೆಸ್ಟ್ ಮಾಡಬೇಕು. ಇವರೆಲ್ಲರನ್ನು ಅರೆಸ್ಟ್ ಮಾಡಲೇಬೇಕು. ಇವ್ರನ್ನ ಡೀಲಿಂಗ್ ಮಾಡ್ತಾ ಇದ್ದಾರೆ ಇವರೆಲ್ಲ. ಪಕ್ಕ 100% ಮಾಹಿತಿ ಇದೆ ನಮಗೆ. ಇವರೆಲ್ಲ ವ್ಯವಹಾರ ಮಾಡ್ತಾ ಇದ್ದಾರೆ. ಆ ಸತೀಶ್ ನಾಯಕ್ ಅನ್ನುವ PC ಮತ್ತೆ ಈ ಮಂಜುನಾಥ್ ಗೌಡ ಅಲ್ಲಿ ಇಟ್ಕೊಂಡು ಅವನಿಗೆ ಎದುರಿಸೋದು, ಅವ್ನು ವಿಡಿಯೋ ಮಾಡ್ಕೊಳ್ಳೋದು. ಆಮೇಲೆ ನೋಡಿ, ಬಾಡಿ ಕ್ಯಾಮ್ರಾ ಇರ್ತದೆ, ಅದರಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡ್ರೆ ಯಾರು ಕೂಡ ಕ್ವಶನ್ ಮಾಡುವಂಗಿಲ್ಲ. ಅದು ಪ್ರೊಸೀಜರ್ ಇರೋದೇ ಹಂಗೆ ಮಾಡ್ಕೋಬೇಕು, ಅದನ್ನ ಮಾಡ್ಕೋತಾರೆ. ಬಟ್ ನಮಗ್ ಒಂದಿರೋ ಮಾಹಿತಿ ಪ್ರಕಾರ ಪರ್ಸನಲ್ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೋತಾ ಇದ್ದಾನೆ ಹೆದರ್ಸಿ. ಆಮೇಲೆ ಭೀಮನಿಗೂ ಕೇಸು ವಾಪಸ್ ತಗೋ ಅನ್ನೋ ವಾಪಸ್ ತಗೋ ನೀನು ಅಂತಾನು ಕೂಡ ಹೇಳಿದ್ದಾರೆ, ಹೆದರ್ಸಿದ್ದಾರೆ. ನೀನು ವಾಪಸ್ ತಗೋತೀನಿ ಅಂತ ವಿಡಿಯೋ ಮಾಡುವಂತ ಹೇಳಿಸಿದ್ದಾರೆ. ಸೊ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯಲ್ಲ ಸರ್, ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯ ಭೀಮನ ಜೊತೆಗೆ ಆತನಿಗೆ ಪ್ರೊಟೆಕ್ಷನ್ ಆಗಿ ಲಾಯರ್ಗಳು ಹೋಗ್ತಾ ಇದ್ರ? ಲಾಯರ್ಗಳು ಸಾಕಷ್ಟು ಸರಿ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಬಟ್ ಇವತ್ತಿನ ಅವಕಾಶ ಕೊಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆಕ್ಚುಲಿ ಅವನು ಏನು ವಿಟ್ನೆಸ್ ಪ್ರೊಟೆಕ್ಷನ್ ಅಲ್ಲಿ ಇರೋದ್ರಿಂದ ಅವ್ರ ಜೊತೆಗೆ ಲಾಯರ್ ವಕೀಲರು ಅಕಂಪನಿ ಮಾಡಬೇಕು. ಬಟ್ ಯಾವ ಕಾರಣದಿಂದ ಟೆಕ್ನಿಕಲಿ ಅವರು ಅವಾಯ್ಡ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಆಗೋದಿಲ್ಲ. ಅದನ್ನ ಲಾಯರೇ ಅದನ್ನ ಕ್ಲಾರಿಫಿಕೇಶನ್ ಕೊಡ್ಬೇಕಾಗುತ್ತೆ. ಇನ್ನೊಂದು ಪ್ರಮುಖವಾದ ವಿಚಾರ ಏನಂದ್ರೆ, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮೂಳೆಗಳು ಸಿಗ್ತಾ ಇದ್ದಾವೆ ಅನ್ನೋಂತ ಇದ್ರಲ್ಲೇ ಎಲ್ಲ ಕೇಳಿ ಬರ್ತಾ ಇದೆ. ಒಂದಷ್ಟು ಜನ ಸಾಮಾಜಿಕ ಜಾಲತಾಣದ ಇದರಲ್ಲಿ ನಾವು ನೋಡಿದಾಗ ಇಲ್ಲ ಆತ ಒಬ್ಬ ಕಳ್ಳ ಅನ್ನುವಂತಹ ಕೆಲವೊಂದು ಈ ವಕೀಲರೇ, ಬೆಳ್ತಂಗಡಿ ಭಾಗದ ವಕೀಲರೇ ಕೆಲವರು ಆತ ಕಳ್ಳ, ಆತನಿಂದ ತುಂಬಾ ಹಿಂದೆಲ್ಲ ಚೈನ್ ಸ್ನ್ಯಾಚಿಂಗ್ ಈ ತರದೆಲ್ಲ ಆಗ್ತಾ ಇತ್ತು, ಚೈನ್ಗಳನ್ನೆಲ್ಲ ಕದ್ದಿಡ್ತಾ ಇದ್ದ ಅನ್ನುವಂತಹ ಆರೋಪಗಳನ್ನ ವಕೀಲರು ಕೆಲವೊಂದ್ರು ಮಾಡಿದ್ದಾರೆ. ಸೊ ಈ ವಿಚಾರದಲ್ಲಿ ಆತನ ಬಗ್ಗೆ ಮೇಜರ್ ಆಗಿ ಆರೋಪ ಕೇಳಿ ಬಂದಾಗ ಆತನ ಮೇಲೆ ಜನರಿಗೆ ತಪ್ಪು ಭಾವನೆ ಹುಟ್ಟಿಸುವಂತಹ ಕೆಲಸ ಆಗ್ತಾ ಇದೆಯಾ ಅನ್ನೋಂಥದ್ದು. ಅಕ್ರಮವಾಗಿ ಶವ ಹೂತ್ ಹಾಕಿದ್ದೀನಿ ಅಂತ ಹೇಳಿ ಅವನು ಕೋರ್ಟ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದಾಗ ಅವನು ಮುಲ್ಲ, ಹೆಣಗಳು ಸಿಕ್ಕ ಮೇಲೆ ಒಂದೇ ಬುರುಡೆ ಸಿಕ್ಕ ಮೇಲೆ ಅವನು ಕಳ್ಳ. ಈಗ ಇನ್ನೊಂದು ಹುಟ್ಟಿಸ್ತಾ ಇದ್ದಾರೆ, ಅವನು ಕ್ರಿಶ್ಚಿಯನ್. ಯಾಕಂದ್ರೆ ಇವರೆಲ್ಲರೂ ಸೇರಿ ಶಿಲ್ಬೆ ಹಾಕಕ್ ಹೋಗಿದ್ರು ನೋಡಿ. ಅವನು ಕದ್ದಿದ ಅಂತ ಆರೋಪ ಮಾಡ್ತಾ ಇದ್ದಾರಲ್ಲ, ಮತ್ತೆ ಯಾಕಪ್ಪ 30 ವರ್ಷ ಪರಮ ಪೂಜ್ಯರು, ಬಾಳಿ ಧರ್ಮದ ಬಗ್ಗೆ ಮಾತಾಡೋರು, ಬೋಧನೆ ಮಾಡೋರು, ಹಿಂದೂ ಧರ್ಮದ ಸ್ಥಾಪನೆ ಮಾಡಿದಂತ ನಕಲಿ ದೇವ ಮಾನವ, ಅವನ ಯಾಕೆ 30 ವರ್ಷ ಇಟ್ಕೊಂಡ್ರು? ಅವನ್ನ ಕಳ್ತನ ಮಾಡಿದ್ರೆ ಇಮಿಡಿಯೇಟ್ ಕಂಪ್ಲೇಂಟ್ ಕೊಡ್ಬೇಕು ತಾನೆ. ಇವ್ರು ಹೇಳ್ತಾ ಇರ್ತಾರಲ್ಲ, ಎಲ್ಲವೂ ಕೂಡ UDR ಮಾಡಿದ್ದು, UDR ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು. ಅಂದ್ರೆ ಚಿನ್ನಾಭರಣಗಳನ್ನ ಹಾಕಿ ಪೋಸ್ಟ್ ಮಾರ್ಟಮ್ ಮಾಡ್ತಾರ? ಚಿನ್ನಾಭರಣಗಳನ್ನ ಹಾಕಿ ಪೋಸ್ಟ್ ಮಾರ್ಟಮ್ ಮಾಡ್ತಾರ? ಒಂದ್ ವೇಳೆ ಅವನು ಕದ್ದ ಮೇಲೆ ಇವ್ರು ಪೋಸ್ಟ್ ಮಾರ್ಟಮ್ ಮಾಡೋದು ಅಂತ ಹೇಳಿದ್ರೆ, ಸೊ ಇವ್ರಿಗೆ ಗೊತ್ತಿದೆ ಇವರು ಪಾಲ್ ತಗೊಂಡಿದ್ದಾರೆ, ಮೊದ್ಲು ಇವ್ರನ್ನ ಒಳಗಡೆ ಹಾಕ್ಬೇಕು. ಯಾರು ಕದ್ದಿದ್ದಾನೆ ಅಂತ ಹೇಳ್ತಾ ಇದಾರಲ್ಲ, ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಭೀಮನಿಗೆ ಆ ರೀತಿ ಯಾವುದೇ ರೀತಿಯಾದಂತ ಕೆಟ್ಟ ಹವ್ಯಾಸಗಳು ಇದ್ದಿದ್ದಿಲ್ಲ, ನನಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ. ಮುಂಚೆ ಮುಲ್ಲಾ ಅಂತ ಇದ್ರು, ಆಮೇಲೆ ಕಳ್ಳ ಅಂತ ಹೇಳಿದ್ರು, ಈಗ ಕ್ರಿಶ್ಚಿಯನ್ ಅಂತೆ. ಇವ್ರೇನ್ ಹೋಗಿ ನೋಡಿದಾರ? ಇದೆಲ್ಲ ಜನರ ಧರ್ಮ ಆಗ್ಬೇಕ್ರಿ. ಆಯ್ತ್ರಿ, ಅವು ಚಿನ್ನ ಕದ್ದಿದ್ದು ಎಲ್ಲ ಪಕ್ಕಕ್ಕಿಡಿ, ಹೆಣ ಯಾಕೆ ಬಂತು ರಿಸರ್ವ್ ಫಾರೆಸ್ಟ್ ಅಲ್ಲಿ? ಅದಕ್ಕೆ ಉತ್ತರ ಕೊಡ್ಬೇಕೀಗ. ಕೊನೆಯದಾಗಿ ಒಂದು ಪ್ರಶ್ನೆ ಏನಂದ್ರೆ, ಈ ಜಾಗ ಏನು ಹೂತಿರ್ತಕ್ಕಂತ ಜಾಗ ಏನಿದೆ, ಆ ಜಾಗದಲ್ಲಿ ಹಲವಷ್ಟು ಹಿಂದಿಂದ ಇದಿದೆ, ನಮ್ಮ ಪಂಚಾಯತಿ ಇದರಲ್ಲೂ ಕೂಡ ಅದ್ರ ರೆಕಾರ್ಡ್ ಇದೆ ಅನ್ನೋಂಥದ್ದು ಎಲ್ಲ ಕೂಡ ಹೇಳ್ತಾ ಇದ್ದಾರೆ. ಆದರೆ ಯಾವಾಗ ಸೌಜನ್ಯ ಕೊಲೆ ಪ್ರಕರಣ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತು, ಆ ನಂತರದಲ್ಲಿ ಏನು ಧರ್ಮಸ್ಥಳದಲ್ಲಿ ಸಾವಿನ ಪ್ರಮಾಣ ಯಾಕೆ ಕಡಿಮೆ ಆಗ್ತಾ ಬಂತು ಅನ್ನೋಂಥದ್ದು ಮೇಜರ್ ಆಗಿ ಪ್ರಶ್ನೆ ಹೇಳುವಂತ. ನೋಡಿ, ಹೇಳ್ತಾ ಇದ್ರಲ್ಲ ಪಂಚಾಯತಿ ಅವರು ಹೂತ್ ಹಾಕಿದ್ವಿ ಅಂತ ಹೇಳಿ, ಪಂಚಾಯತಿ ಅವ್ರಿಗೆ ಬೇರೆ ಕೆಲಸ ಇದೆ. ಶವ ಹೂತ್ ಹಾಕೋದು. ಆಮೇಲೆ ಇನ್ನು ಮಹಾಬಳ ಶೆಟ್ಟಿ ಅಂತ ಡಾಕ್ಟರ್ ತಜ್ಞ ಅಂತೆ, ಮಹಾಬಳ ಶೆಟ್ಟಿ ಏನಂತ ಇದ್ರೆ, ಸೌಜನ್ಯ ಕೇಸಲ್ಲಿ ಸುಮ್ಮನೆ ಯಾರಿಗೆ ಸಂತೋಷ್ ರಾವ್ಗೆ ಒಂದು ಇದರಲ್ಲಿ ಏನೋ ಪ್ರೈವೇಟ್ ಪಾರ್ಟ್ ನಲ್ಲಿ ಗಾಯ ಇದೆ ಅಂತ ಹೇಳಿ ಸುಳ್ಳು ಬರೆದು ಕೊಟ್ಟಂತವನು, ಅವನ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳಿ CBI ದವ್ರು ಹೇಳಿದ್ದಾರೆ. ಆಮೇಲೆ ಅವನ್ ಏನ್ ರೋಲ್ ಈಗ ಯಾಕೆ ಬಂದು ಹೇಳ್ತಾ ಇದ್ದಾನೆ? ವೈ ಮಹಾಬಳ ಶೆಟ್ಟಿ ಇಸ್ ಕಮಿಂಗ್ ಅಂಡ್ ಗಿವಿಂಗ್ ಈಸ್ ಒಪಿನಿಯನ್. ಏನ್ ಗೌರ್ಮೆಂಟ್ ಡಾಕ್ಟರ? ಎಲ್ಲರೂ ತಿಳ್ಕೊಂಡಾರೆ ಅವನು ತಜ್ಞ, ಗೌರ್ಮೆಂಟ್ ಡಾಕ್ಟರ್ ಅಲ್ಲ ಅವನು. ಇಲ್ಲಿನೇ KS ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ ಡಾಕ್ಟರ್ ಅವನು. ಫಾರೆನ್ಸಿಕ್ ಇದನ್ನ ನೋಡ್ಕೋತಿರ್ತಿದ್ದ. ಅವನು ಕೊಟ್ಟಂತದ್ದು ಸಂಪೂರ್ಣ ಶುದ್ಧ ಸುಳ್ಳು. ಅವಾಗ ಈಗ ಹೇಳ್ತಾರೆ ಬಂದು, ನಾವು ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀವಿ ಇದು ಹೆಣ್ಣಿಂದ ಮೂಳೆನೋ ಗಂಡಿನ ಮೂಳೆನೋ ಅಂತೆ. ಕಣ್ಣು ಮುಚ್ಕೊಂಡು ಹೇಳ್ತಾರಂತೆ. ಕಣ್ಣು ಮುಚ್ಕೊಂಡು ಈ ತರ ಹೇಳಿಕೆ ಕೊಟ್ಟಿದ್ದಕ್ಕೆ ಸೌಜನ್ಯ ಪ್ರಕರಣ ಹಾಳು ಮಾಡಿದ್ರು ಇವರು. ಕಣ್ಣು ಮುಚ್ಕೊಂಡು ಯಾರು ಹೇಳ್ತಾರೆ ಹೇಳಿ? ಮಾಟವಾದಿಗಳು ಹೇಳ್ತಾರೆ. ಮಾಟ ಮಂತ್ರ ಮಾಡೋರು, ಬಾಣಂತಿ ಕೈ ಮೂಳೆಯನ್ನ ಅದನ್ನ ಇಟ್ಕೊಂಡು ಮಾಟ ಮಂತ್ರ ಮಾಡ್ತಿರ್ತಾರಲ್ಲ, ಎಲ್ಲರೂ ನೋಡಿ ಒಂಥರ ಹುಚ್ಚಾಟಕ್ಕೆ ಬಿದ್ದುಬಿಟ್ಟಿದ್ದಾರೆ. ಹುಚ್ಚಿಡ್ದಿದೆ, ಹುಚ್ಚಿಡ್ದಂಗೆ ಮಾತಾಡ್ತಾ ಇದ್ದಾರೆ. ಪಂಚಾಯತಿ ಇತ್ತಂತ ಹೇಳಿದ್ರೆ ತಹಶೀಲ್ದಾರೇ ಮಾರ್ಕ್ ಮಾಡಿದ್ರಲ್ಲ ಸರ್.
ಮಾರ್ಕ್ ಮಾಡಿದ್ದಾರು ತಹಶೀಲ್ದಾರ್ ಮೇಡಮ್. ಅವರು ಕೂಡ ಸ್ಪಾಟ್ ಅಲ್ಲೇ ಇದ್ದಾರೆ. ಅವ್ರು ಹೇಳ್ತಿದ್ರು ತಾನೆ. ಆ ನಂತರ ಪಂಚಾಯತಿದವ್ರು ಹೂ ತಾಕಿದ್ದು ರೆಕಾರ್ಡ್ ಇದೆ ಅಂತ ಹೇಳ್ಬೇಕಾಗಿದ್ದು ಯಾರು? ಪಂಚಾಯತಿ ಇಲಾಖೆಯ ಸಿಇಒ ಹೇಳಬೇಕು. ಜಿಲ್ಲಾ ಸಿಇಒ ಇದಾರಿಲ್ಲ, ತಾಲೂಕಿಗೆ ಇಒ ಇರ್ತಾರಿಲ್ಲ, ಗ್ರಾಮ ಮಟ್ಟದಲ್ಲಿ ಪಿಡಿಒ ಇದಾರಿಲ್ಲ, ಪಕ್ಕದಲ್ಲಿ ಪಿಡಿಒ ಕುಂದಿಸ್ಕೊತಾರೆ. ಪಿಡಿಒ ಮಾತಾಡೋದನೇ ಇಲ್ಲ. ಈ ಪುಟಾಣಿ ಅನ್ನುವಂತ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷ ಅವನು ಕೂಡ ಕಸ ಬಳಿತಾ ಇದ್ದ. ಇವನೊಬ್ನೇ ಅಲ್ಲ, ಭೀಮಾ ಒಬ್ನೇ ಕಸ ಗುಡಿಸೋನಲ್ಲ. ಪೊಲೀಸರು ಕಸ ಗುಡಿಸಿದ್ದಾರೆ ಇವನ್ ಮನೆಗೆ ಹೋಗಿ, ವೀರೇಂದ್ರ ಜೈನ್ ಮನೆಗೆ ಹೋಗಿ ಪೊಲೀಸರು ಕಸ ಗುಡಿಸಿದ್ದಾರೆ. ಅವರೆಲ್ಲರೂ ಕೂಡ ಸ್ಯಾನಿಟರಿ ವರ್ಕರೇ. ಅಂದ್ರೆ ಇದು ಸುಮ್ಮನೆ ಒಂದೇನೋ ಜನರಿಗೆ ಸುಳ್ಳು ಹೇಳೋದು, ಮಂಕೆರ್ಚೋದು ಹಿಂದನೂ ಹಂಗೆ ಮಾಡಿದ್ದಾರೆ, ಈಗ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಆಗ್ತಾ ಇಲ್ಲ. ಮಂಜುನಾಥ್ ಗೌಡನ್ ಮೇಲೆ ಮತ್ತು ಯಾರು ಅವನ ಜೊತೆಗಿರ್ತಕ್ಕಂಥ ಸತೀಶ್ ನಾಯಕ್ ಇಬ್ಬರ ಮೇಲೇನು ಕೂಡ ಆಕ್ಷನ್ ತಗೊಳ್ಬೇಕು. ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ಅವರ ಮೊಬೈಲ್ ಅನ್ನ ರಿಟ್ರೈವ್ ಮಾಡಬೇಕು. ಯಾರ್ಯಾರಿಗೆ ಕಾಲ್ ಮಾಡಿದಾನೆ, ಯಾರ್ಯಾರಿಗೆ ಮೆಸೇಜ್ ಕಳಿಸಿದ್ದಾನೆ, ಪ್ರೈವೇಟ್ ವ್ಯಕ್ತಿಗಳಿಗೆ ಮೆಸೇಜ್ ಕಳಿಸಿದ್ದಾನೆ, ಅವರ ನಾ ಏನ್ ಹೇಳಿದಾನಲ್ಲ ಪಟ್ಟಿ, ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ವೀಕ್ಷಕರೇ, ಇದಾಗಿತ್ತು ಏನು ಮಾಜಿ ಪೊಲೀಸ್ ಅಧಿಕಾರಿ ಹಾಗೂ ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳದ ಏನು ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬಂದಿರುವಂತಹ ಗಿರೀಶ್ ಮಟ್ಟಣ್ಣನವರ ಅಭಿಪ್ರಾಯ. ನಿರಂತರ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ.